ಬೇಜಾರಾಗಿದೆ ಫ್ಯಾನ್ಸ್ಗೆ. ನಾವು ಅಪ್ಪು ಸರ್ ಹಿಂಗೆ ನೋಡ್ಬೇಕು ಅಂತಿರುತ್ತೆ. ಒಂದು ಲೋಕಲ್ ಆಗಿ ತೋರಿಸ್ಬಿಟ್ಟಾಗ ನಮ್ಗೆ ಅದು ಕಂಪೇರ್ ಮಾಡಕ್ ಆಗಲ್ಲ. ಅದ್ ಯಾರು ಮಾಡ್ಬೇಕು ಅವರೇ ಮಾಡ್ಬೇಕು. ಅಪ್ಪು ಸರ್ ಲೆವೆಲ್ಲೇ ಬೇರೆ, ಒಂದು ರೇಂಜ್, ನೀಟ್ ರೋಡ್ ಅವರು ಸಿನಿಮಾ ಅಂತ ಒಂದು ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾರೆ, ಫ್ಯಾಮಿಲಿ ಕುತ್ಕೊಂಡ್ರು ಮುಜುಗರ ಆಗ್ಬಾರ್ದು, ಎಲ್ಲ ನೀಟಾಗಿರುತ್ತೆ. ಇವತ್ತು ಎಷ್ಟೇ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿ ಏನೇ ಪೋಸ್ಟ್, ಏನೇ ಒಂದು ಅವಹೇಳನಕಾರಿ ಅಣ್ಣವ್ರ ಕುಟುಂಬದ ಬಗ್ಗೆ ಇರ್ಬೋದು, ಮತ್ತೊಂದು ಇರ್ಬೋದು, ಅವ್ರ ಲೆವೆಲ್ ಕಡಿಮೆ ಮಾಡಕ್ ಆಯ್ತಾ? ಏನಾಗ್ತಾ ಇದೆ, ಯಾತರ ಕಣ್ ಬಿತ್ತ, ದೃಷ್ಟಿ ಬಿತ್ತ, ಯಾಕೆ ಅವ್ರ ಫ್ಯಾಮಿಲಿ ಇಷ್ಟೊಂದೆಲ್ಲ ಆಗ್ತಾ ಇದೆ? ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾವು ಫ್ಯಾನ್ಸ್ ಗಳನ್ನ ಏನ್ ಮಾಡ್ಬೇಕು? ಯಾಕೆ ಅಣ್ಣವ್ರ ಫ್ಯಾಮಿಲಿಗೆ ಈ ತರ ಏಟ್ ಮೇಲೆ ಏಟು, ಹೊಡ್ತದ ಮೇಲೆ ಹೊಡ್ತ ಬೀಳ್ತಾ ಇದೆ? ಯಾಕೆಂದ್ರೆ ಕನ್ನಡ ಚಿತ್ರರಂಗಕ್ಕೆ ಒಂದು ದಿಕ್ಕು ತೋರಿಸುವಂತ ಅಣ್ಣವ್ರ ಫ್ಯಾಮಿಲಿ ಯಾಕೆ ನಮಗೂ ಬರ್ತಾ ಇದೆ ಆ ಪ್ರಶ್ನೆ. ಈ ಶಿವಣ್ಣಗೆ ಹಿಂಗೆಲ್ಲ ಆಗ್ತಾ ಇದೆ ಅಂದಾಗ ನಾವು ಎಷ್ಟೋ ದೇವ್ರನ್ನ ದೇವ್ರ ಬೇಡ್ಕೊಳಕ್ ಸ್ಟಾರ್ಟ್ ಮಾಡಿದೀವಿ. ಅಪ್ಪು ವಿಷಯದಲ್ಲಿ ನಾವು ದೇವ್ರನ್ನ ಪ್ರಾರ್ಥನೆ ಮಾಡೋದು ಕಡಿಮೆ ಮಾಡ್ಬಿಟ್ಟಿದ್ರೆ ಆ ವಿಷಯಕ್ಕೋಸ್ಕರ ಶಿವಣ್ಣನಾರ ಉಳಿಸ್ಕೊಡಪ್ಪ ಅಂತ ಆ ತರನು ನಾವು ಮಾಡಿದ್ದೀವಿ. ಸುಮ್ನೆ ಸಿಂಪಲ್, ಕೆಟ್ಟವ್ರಿಗೂ ಒಳ್ಳೇದ್ ಬಯಸೋದು. ಅಪ್ಪು ಸರ್ ಅದೇ ಹೇಳ್ಕೊಟ್ಟಿರೋದು, ನಿನ್ ಕೈಲಿ ಒಳ್ಳೇದ್ ಮಾಡಕ್ ಆಗಿದ್ರು ಪರವಾಗಿಲ್ಲ, ಇನ್ನೊಬ್ರು ಮಾತ್ರ ಕೆಟ್ಟದ್ ಮಾಡ್ಬೇಡ ಅಂತ. ಅದಾದ್ಮೇಲೆ ಸರ್, ಆಮೇಲೆ ಶಿವಣ್ಣ ಅವ್ರ ಒಂದು ಆಪರೇಷನ್ ಆಗುತ್ತೆ. ಸೊ ಅಲ್ಲಿಗೆ ಒಂದಷ್ಟು ರಾಜ್ ಫ್ಯಾಮಿಲಿಯ ಫ್ಯಾನ್ಸ್ ಗಳಿಗೆ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಮೂಡೋದು, ರಾಜ್ ಫ್ಯಾಮಿಲಿಗೆ ಯಾಕೆ ಏನಾಗ್ತಾ ಇದೆ? ಯಾರ ಕಣ್ ಬಿತ್ತ, ಅದರ ದೃಷ್ಟಿ ಬಿತ್ತ, ಯಾಕೆ ಅವ್ರ ಫ್ಯಾಮಿಲಿಗೆ ಇಷ್ಟೊಂದೆಲ್ಲ ಆಗ್ತಾ ಇದೆ? ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾವು ಫ್ಯಾನ್ಸ್ ಗಳೆಲ್ಲ ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು ಅಂತ ಒಂದಷ್ಟು ಜನ ಪ್ರಶ್ನೆಗಳಾಗ್ತದೆ. ನಮಗೂ ಅದೇ ಪ್ರಶ್ನೆ ಕಾಡ್ತಾ ಇದೆ ಸರ್. ಯಾಕೆ ಅಣ್ಣವ್ರ ಫ್ಯಾಮಿಲಿಗೆ ಈ ತರ ಏಟ್ ಮೇಲೆ ಏಟು, ಹೊಡ್ತದ ಮೇಲೆ ಹೊಡ್ತ ಬೀಳ್ತಾ ಇದೆ? ಯಾಕೆಂದ್ರೆ ಕನ್ನಡ ಚಿತ್ರರಂಗಕ್ಕೆ ಒಂದು ದಿಕ್ಕು ತೋರಿಸುವಂತ ಅಣ್ಣವ್ರ ಫ್ಯಾಮಿಲಿ ಯಾಕೆ, ನಮಗೂ ಬರ್ತಾ ಇದೆ ಆ ಪ್ರಶ್ನೆ. ಯಾಕೆಂದ್ರೆ ಈಗ ನೋಡಿ, ಮೊನ್ನೆ ಶಿವಣ್ಣಂಗೆ ಆಪರೇಷನ್ ಆಯ್ತು, ನಮ್ಗೆ ಈಗ ಆಲ್ರೆಡಿ ನಾವು ಕುಸ್ತು ಹೋಗ್ಬಿಟ್ಟಿದೀವಿ. ಈ ತರ ವಿಷಯಗಳು ಕೇಳಿದಾಗ ಏನಪ್ಪಾ ದೇವ್ರೆ ಹಿಂಗೆಲ್ಲ ಕಷ್ಟಗಳು ಕೊಡ್ತಾ ಇದೆಯಾ ಯಾಕಪ್ಪ ಅಂತ ನಮ್ಮ ಒಂಥರ ಅನಾಥ ಭಾವ ಕಾಡ್ತಾನೆ ಇರುತ್ತೆ. ಯಾಕೆ ಅಪ್ಪವರು ಅಣ್ಣವ್ರು ಹೋದ್ಮೇಲಂತೂ ನಮ್ಗೆ ಶಿವಣ್ಣಂಗೆ ಹಿಂಗೆಲ್ಲ ಆಗ್ತಾ ಇದೆ ಅಂದಾಗ ನಾವು ಎಷ್ಟೋ ದೇವ್ರನ್ನ ದೇವ್ರ ಬೇಡ್ಕೊಳಕ್ ಸ್ಟಾರ್ಟ್ ಮಾಡಿದೀವಿ. ಅಪ್ಪು ವಿಷಯದಲ್ಲಿ ನಾವು ದೇವ್ರನ್ನ ಪ್ರಾರ್ಥನೆ ಮಾಡೋದು ಕಡಿಮೆ ಮಾಡ್ಬಿಟ್ಟಿದ್ರೆ ಆ ವಿಷಯಕ್ಕೋಸ್ಕರ ಶಿವಣ್ಣನಾರ ಉಳಿಸ್ಕೊಡಪ್ಪ ಅಂತ ಆ ತರನು ನಾವು ಮಾಡಿದ್ದಿದೆ. ಅಂದ್ರೆ ದೇವ್ರು ದೊಡ್ಡವರು, ಹುಷಾರಾಗಿ ಬಂದಿದ್ದಾರೆ. ಅದೇ ಲವಲವಿಕೆಯಿಂದ ಮುಂದೆ ಒಳ್ಳೆ ಅದೇ ಗೊತ್ತಲ್ಲ, ಶಿವಣ್ಣ ಅಂದ್ರೆ ಎನರ್ಜಿ. ನಮ್ ಕೇಳ್ಕೊಳ್ಳೋದು ಒಂದೇ, ನಮ್ ದಿಕ್ಕಪ್ಪ ಅವ್ರೀಗ ನಾವು ಫ್ಯಾನ್ಸ್ಗೆ ಒಂದು ಸೆಲೆಬ್ರೇಟ್ ಮಾಡಕ್ ಇರೋದು ಅವ್ರೊಂದೇ ಮಾಸ್ ಅಂತ. ಆದಾರು ಒಳ್ಳೆ ದಾರಿ ತೋರ್ಸಪ್ಪ, ಇನ್ನೂ 16 ವರ್ಷ ಅವರು ರಂಜಿಸ್ಲಿ ನಮ್ಮನ್ನ ಅಂತ ದೇವ್ರು ಕೇಳ್ಕೊಬೋದ್ ಬಿಟ್ರೆ ನಾವಿನ್ನೇನು ಇಲ್ಲ ಸರ್. ಅದೇ ಬೇಜಾರಿದೆ ಅಣ್ಣವ್ರ ಫ್ಯಾಮಿಲಿಗೆ ಹಿಂಗೆ ಯಾಕೆ ಆಗ್ತಾ ಇದೆ ಅನ್ನೋದು ತುಂಬಾ ಬೇಜಾರಿದೆ. ಹೊಡ್ತದ ಮೇಲೆ ಹೊಡ್ತಾ ಫ್ಯಾನ್ಸ್ಗೆ ಭಾರಿ ನೋವಿದೆ, ಅದ್ರ ಬಗ್ಗೆ ಭಾರಿ ನೋವಿದೆ. ಈಗ ಅಪ್ಪು ಸರ್ ಆಪ್ತರಲ್ಲಿ ನೀವು ಕೂಡ ಒಬ್ರು. ಈಗ ಒಬ್ಬ ಹೀರೋ ಅಂತ ಬಂದಾಗ, ಒಬ್ಬ ಸ್ಟಾರ್ ಅಂತ ಬಂದಾಗ ಪ್ರತಿಯೊಬ್ಬರು ಸೂಪರ್ ಡೂಪರ್ ಹಿಟ್, ಬ್ಲಾಕ್ ಬಸ್ಟರ್ ಹಿಟ್ ಅಂತಾನೆ ಇಲ್ಲ. ಆವರೇಜ್ ಇದೆ, ಫ್ಲಾಪ್ ಇದೆ, ಹಿಟ್, ಬ್ಲಾಕ್ ಬಸ್ಟರ್ ಈ ತರ ಎಲ್ಲ ಆಗ್ತಾನೆ ಇರುತ್ತೆ. ಸೊ ಅಪ್ಪು ಸರ್ ಸಿನಿ ಕರಿಯರ್ ಅದು ಇದ್ದೇ ಇದೆ. ಸೊ ಹಾಗಾಗಿ ಯಾವ್ದಾರ ಒಂದು ಆವರೇಜ್ ಸಿನಿಮಾ ಅಂತ ಅಂದಾಗ ಹೋಗಿ ಸರ್ ಈ ತರ ಹಿಂಗೆ ಅಂತ ಏನಾದ್ರು ಹೇಳಿದ್ದಿದೆಯಾ? ಇಲ್ಲ ನೋಡಿದೆಲ್ಲ ಸೂಪರ್ ಡೂಪರ್ ವಾವ್ ಅಂತ ಹೇಳಿದಾರೆ? ಇಲ್ಲ ಸರ್, ಆತರ ಎಲ್ಲ ನನ್ಗೆ ಏನಿತ್ತು ಅಂದ್ರೆ ನಾನು ಏನಿದೆ ಅದೇ ಹೇಳ್ತಾ ಇದ್ದೆ. ನಾವೇನು, ಯಾಕೆಂದ್ರೆ ಅಪ್ಪು ಸರ್ ನನ್ಗೆ ಅಷ್ಟು ಅಂದ್ರೆ ನಮ್ಮೂರ್ ಹುಡುಗ ಅನ್ನೋದೊಂದು ಇದಿತ್ತು. ಹಂಗೆ ನಾನು ಎಷ್ಟು ಇದಾಗಿ ಮಾತಾಡೋದು, ನಾನು ಅಷ್ಟೇ ಗೌರವದಿಂದ ಮಾತಾಡ್ತಿದ್ದೆ. ಏನಮ್ಮ ನಾನು ಚೆನ್ನಾಗೆ ಮಾತಾಡೋರು. ನಾನು ಕೇಳ್ತಾ ಇದ್ರು, ಸಿನಿಮಾ ನೋಡ್ದ? ಆಮೇಲೆ ಇನ್ನೊಂದು ಇದ್ರ ಬಗ್ಗೆ ಅದು ಹೇಳ್ತೀನಿ. ಆಮೇಲೆ ಸಿನಿಮಾ ನೋಡ್ದ ಅಂತ ಕೇಳೋರು, ಅಣ್ಣ ನೋಡ್ದೆ ಅಣ್ಣ, ಸೂಪರ್ ಆಗಿದೆ, ಹಿಂಗೆ ನಾನು ಜಾಕಿ ಇರ್ಬೋದು, ಹುಡುಗರು ಇರ್ಬೋದು, ಆ ಕಾಲದಲ್ಲಿ ರಾಮ್ ಇರ್ಬೋದು, ನಮ್ಮ ಪೃಥ್ವಿ ಇರ್ಬೋದು, ಅದೆಲ್ಲ ನೋಡಿ ನನ್ನ ಹತ್ರ ಕೇಳಿದಾರೆ ಅವ್ರು, ಹೆಂಗಿದೆಯಮ್ಮ, ಏನಮ್ಮ, ಚೆನ್ನಾಗಿದೆ. ನಾನು ಒಂದ್ಸರಿ ಹಿಂಗೆ ರಾಜಿ ಶೋಮೆ ನಮ್ಗೆ ಬೇಜಾರಾಗಿತ್ತು ಫ್ಯಾನ್ಸ್ಗೆ. ನಾವು ಅಪ್ಪು ಸರ್ ಹಿಂಗೆ ನೋಡ್ಬೇಕು ಅಂತಿರುತ್ತೆ. ಒಂದು ಲೋಕಲ್ ಆಗಿ ತೋರಿಸ್ಬಿಟ್ಟಾಗ ನಮ್ಗೆ ಅದು ಕಂಪೇರ್ ಮಾಡಕ್ ಆಗಲ್ಲ. ಅದ್ ಯಾರು ಮಾಡ್ಬೇಕು ಅವರೇ ಮಾಡ್ಬೇಕು. ಅಪ್ಪು ಸರ್ ಲೆವೆಲ್ಲೇ ಬೇರೆ, ಒಂದು ರೇಂಜ್, ನೀಟ್ ರೋಡ್ ಅವರು ಸಿನಿಮಾ ಅಂದ್ರೆ ಒಂದು ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾರೆ, ಫ್ಯಾಮಿಲಿ ಕೂತ್ಕೊಂಡ್ರು ಮುಜುಗರ ಆಗ್ಬಾರ್ದು, ಎಲ್ಲ ನೀಟಾಗಿರುತ್ತೆ. ಆ ತರ ಸಿನಿಮಾ ಬಂದ್ಬಿಟ್ಟಾಗ ಆ ಲೋಕಲ್ ಲೆವೆಲ್ ಕೆಳ ಮಟ್ಟದಲ್ಲಿ ತೋರಿಸಿದಾಗ ನಮ್ಗೆ ತಡ್ಕೊಳಕ್ ಆಗ್ಲಿಲ್ಲ. ಯಾಕೆಂದ್ರೆ ಅಭಿಮಾನದಿಂದ ನಾವ್ ಹೇಳ್ತಾ ಇರೋದು ಅದು. ಹಿಂಗ್ ಮಾಡ್ಬೇಡಿ ಬಾಸ್, ನೀವು ಈ ತರ ನಾವು ನಿಮ್ ನೋಡಕ್ ಆಗಲ್ಲ, ಬೇಕಾದ್ರೆ ನೀವು ಲೆವೆಲ್ ಏನೋ ಅದೇ ಮಾಡ್ಕೊಂಡು ಹೋಗಿ. ನೀವು ಈ ತರ ಒಂಥರ ಅಂದ್ರೆ ಲೋ ಇದ್ ಮಾಡ್ಕೊಂಡು ಅದು ಯಾವ್ಯಾವ ಸೀನ್ ಇದೆ ಅದೆಲ್ಲ ನೀವು ಮಾಡೋದಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೆ ನಾನು. ಇರ್ಲಿ ಬಿಡಮ್ಮ, ಆಯ್ತು, ಎಲ್ಲ ಟ್ರೈ ಮಾಡ್ಬೇಕಮ್ಮ ಅಂತ ಕ್ಯಾಶುವಲ್ ಆಗಿ ತಗೊಳ್ಳೋರು ಅವರು, ಸೀರಿಯಸ್ಸೇ ಆಗ್ತಾ ಇರ್ಲಿಲ್ಲ ಅವರು. ಮಾಡೋಣ ಬಿಡಮ್ಮ, ನೆಕ್ಸ್ಟ್ ಮಾಡೋಣ ಬಿಡಮ್ಮ, ಅದೇ ಹೇಳ್ತಾ ಇದ್ರು ಅವ್ರು, ಇದೇ ಮಾಡ್ತಾ ಇರ್ಲಿಲ್ಲ ಅಷ್ಟೇ. ಬೇಜಾರಾಯ್ತು, ನಮಗ್ ಬೇಜಾರಾಯ್ತು. ನಿಮ್ನ ಈ ಲುಕ್ ಅಲ್ಲಿ ನೋಡಕ್ ನಮ್ಗೆ ಇಷ್ಟ ಇಲ್ಲ, ಈ ಸೀನ್ಗಳಲ್ಲಿ ನಿಮ್ನ ನೋಡಕ್ ಇಷ್ಟ ಇಲ್ಲ. ಸುಮಾರು ಹೇಳಿದ್ದಾರೆ, ಜಾಕಿ ನೋಡಿದನ ಈ ತರ ನೋಡಿ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೆ. ಜಾಕಿ ಹುಡುಗರು ಎಲ್ಲ ಹೇಳಿದ್ದಾರೆ, ಅಂತ ಸಿನಿಮಾ ನಾನು ಇಷ್ಟ ಆದ್ರೆ ಇಷ್ಟ ಅಂತಾನೆ ಹೇಳ್ತಾ ಇದ್ದೆ. ಆಮೇಲೆ ಪರಮಾತ್ಮನೂ ಅಷ್ಟೇ, ಏನ್ ಇವ್ರು ಅಪ್ಪು ಸರ್ ಮಾಡೋ ಸಿನಿಮಾನ, ಮಾಡದೇ ಇರೋ ಸಿನಿಮಾನ, ಒಂದ್ ಫೀಲ್ ಇದೆ ಬಾಸ್, ಆದ್ರೆ ಸಿನಿಮಾ ಏನೋ ನನ್ಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಏನೋ ನೀವು ಮಾಡಿದ್ರಿ ಅನ್ನೋದೊಂದು ನೋಡಿದೀವಿ, ಅಂದ್ರೆ ಏನೋ ಒಂದು ಕಾಡ್ತಾ ಇದೆ ಅಂತ ಹೇಳಿದ್ದೆ. ಅದೊಂಥರ ಅವರು ಹೌದೇನೋ ಅಂತ ತಗೊಂಡಿದ್ರು. ಯಾಕೆಂದ್ರೆ ಒಂದು ಚೇಂಜ್ ಓವರ್ ಬಂತು. ಒಂಥರ ಬಟ್ರ್ ಸಿನಿಮಾ ಅಂದ್ರೆ ಒಂದು ಲವ್ ಎಮೋಷನ್ಸ್ ಆತರ ಇರುತ್ತಲ್ಲ, ಅಪ್ಪು ಸರ್ ಮಾಸ್ಸು
ನಮ್ಗೆಲ್ಲ ಇದು ಜಾಕಿ ತರನೇ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾವು ತಲೆಯಲ್ಲಿ ಇಟ್ಕೊಂಡು ಹೋಗಿರ್ತೀವಲ್ಲ, ಆ ಟೈಮಲ್ಲಿ ಏನು ಕಂಟಿನ್ಯೂ ಹಿಟ್ ಆಗಿತ್ತಲ್ಲ ಸರ್. ರಾಮು, ಪೃಥ್ವಿ, ಜಾಕಿ, ಹುಡುಗರು, ಅದಾದ್ಮೇಲೆ ಪರಮಾತ್ಮ ಬೇರೆ ಸಾಂಗ್ ಬೇರೆ ಸೂಪರ್ ಹಿಟ್ಟು. ಯೋಗರಾಜ್ ಭಟ್ರ ಕಾಂಬಿನೇಷನ್ ಹೆಂಗಿರ್ಬೋದು ಅಂತ. ಅಂದ್ರೆ ಆ ಮೈಂಡ್ ಅಲ್ಲಿ ಇಟ್ಕೊಂಡು ಹೋಗಿರ್ತೀವಲ್ಲ, ಮಾಸ್ ಇದು ನಾವು ಹುಡುಗರು ಜಾಕಿ ನೋಡಿದಾಗ ಅಲ್ಲಿ ಒಂದ್ಸಲ ಬೇರೆ ಚೇಂಜ್ ಓವರ್ ಬಂತಲ್ಲ, ಅದೇನೋ ಒಂದರ ಲವ್ ಸಬ್ಜೆಕ್ಟ್ ಆ ತರ ನಾವು ಒಂದ್ ಸ್ವಲ್ಪ ಡೈಜೆಷನ್ ಆಗ್ಲಿಲ್ಲ, ಅಷ್ಟು ಬೇಗ ಒಪ್ಕೊಳಕ್ ಆಗ್ಲಿಲ್ಲ. ಅದು ಅಂದ್ರೆ ಏನೋ ಒಂದು ಫೀಲ್ ಇಟ್ಟಿದ್ದಾರೆ ಬಸ್, ಓಕೆ ಅಂತ ಅನ್ನೋ ರೀತಿಲೇ ನಾನು ಮಾತಾಡಿದ್ದೆ. ಸೊ ಈಗ ಪವರ್ ಅಟ್ 50 ವರ್ಷ ಈಗ ಪುನೀತ್ ಸರ್ಗೆ. ಇದೇ ಒಂದು ಸುಸಂದರ್ಭದಲ್ಲಿ ಅವರ ಒಂದು ಅಪ್ಪು ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇದೆ. ಅದಕ್ಕೆ ಒಂದಷ್ಟು ಸರ್ವ ಸಿದ್ಧತೆಗಳು ಎಲ್ಲವೂ ಕೂಡ ನಡೀತಾ ಇದೆ. ಸೆಲೆಬ್ರೇಟ್ ಮಾಡಕ್ಕೆ, ಹಬ್ಬ ಮಾಡಕ್ಕೆ ಫ್ಯಾನ್ಸ್ ಗಳು ರೆಡಿ ಆಗಿದ್ದಾರೆ. ಸೊ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ನಿಮ್ಮ ಸೆಲೆಬ್ರೇಷನ್ ಹೆಂಗಿರುತ್ತೆ? ನಿಮ್ಮ ತಯಾರಿ ಹೆಂಗಿರುತ್ತೆ ಅವತ್ತಿನ ದಿನಕ್ಕೆ? ಸರ್ ಅದಕ್ಕೆ ಅಂದ್ರೆ ನಮ್ಮ ಅಕ್ಕನ್ಗೆ ಇದಕ್ಕೆ ನಾವು ಕೃತಜ್ಞತೆ ಹೇಳ್ತೀವಿ. ಯಾಕೆಂದ್ರೆ ಅಕ್ಕ ನಾವು ಸುಮಾರು ದಿವಸದಿಂದ ನಾವು ಅಪ್ಪು ಸರ್ ಸಿನಿಮಾ ಬರ್ತಾ ಇಲ್ಲ ಅಂದಾಗ ನಾವು ಸ್ವಲ್ಪ ಜನ ಅಭಿಮಾನಿಗಳು ಅಕ್ಕಂಗೆ ನಾವು ರಿಕ್ವೆಸ್ಟ್ ಮಾಡಿದಾಗ ಜಾಕಿ ಸಿನಿಮಾ ಇಲ್ಲ ಆಯ್ತು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರು. ನಾವ್ ಅದೇ ಹೇಳಿದ್ದು, ಮೇಡಮ್ ನೀವು ಯಾವ್ದಾದ್ರು ಪರವಾಗಿಲ್ಲ, ನಿಮ್ ಸಂಸ್ಥೆದಾದ್ರೂ ಪರವಾಗಿಲ್ಲ, ಬೇರೆದಾದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ನಾವು ಒಂದು ಸೆಲೆಬ್ರೇಟ್ ಮಾಡ್ಬೇಕು, ರಿಲೀಸ್ ತರನ ಮಾಡಿ ಅಂತ ನಾವೆಲ್ಲ ಸ್ವಲ್ಪ ಮನವಿ ಮಾಡ್ಕೊಂಡಾಗ ಅದ್ರ ಅಂದ್ರೆ ಜಾಕಿ ಮೂಲಕ ಒಂದು ರಿಲೀಸ್ ಮಾಡಿದ್ರು ಲಾಸ್ಟ್ ಇಯರ್. ನಿಮ್ಗೆ ಗೊತ್ತು, ಸೂಪರ್ ಸಕ್ಸಸ್ ಆಯ್ತು. ಫ್ಯಾನ್ಸ್ ಎಲ್ಲ ತುಂಬಾ ಖುಷಿ ಆಯ್ತು. ಅಪ್ಪು ಸರ್ ಇಲ್ಲ ಅನ್ನೋದನ್ನ ಸ್ವಲ್ಪ ಮರ್ತು ಅವ್ರು ಇದಾರೆ ಅನ್ನೋದು ಫೀಲ್ ಇವತ್ತು ಇದಾರೆ ಅಲ್ಲ, ಆದ್ರೂ ಸಿನಿಮಾ ಮೂಲಕ ಮತ್ತೆ ಸೆಲೆಬ್ರೇಟ್ ಮಾಡಿದ್ರಲ್ಲ, ಅದೇ ಸೆಲೆಬ್ರೇಟ್ ಇವಾಗ್ಲೂ ಅಪ್ಪುಗೂ ಮುಂದುವರಿಯುತ್ತೆ. ಅದ್ರಲ್ಲಿ ಏನಿಲ್ಲ, ಅದ್ರ ಬಿಡಿ ಬಂದೇ ಬರ್ತಾರೆ, ಅದ್ರಲ್ಲಿ ಏನಿಲ್ಲ. ನಾವು ಸುಮಾರು ಕಡೆ ಈಗ ನೋಡಿ, ಈಗ ಅಪ್ಪು ಬರ್ತಡೇ ಇರೋದ್ರಿಂದ ನಾವು ಅನುದಾನ ಇರ್ಬೋದು ಅದೆಲ್ಲ ನಾವು ಮಾಮೂಲಿ ಮಾಡೇ ಮಾಡ್ತೀವಿ. ನಾವು ವರ್ಷ ಮಾಡ್ತೀವಿ, ಅದು ರೆಗ್ಯುಲರ್ ಆಗಿರುತ್ತೆ. ಒಂದು ಸಿನಿಮಾ ರಿಲೀಸ್ ಆಗುತ್ತೆ, ಖುಷಿನೂ ಇದೆ, ಒಂದು ಸೆಲೆಬ್ರೇಟು ಇರುತ್ತೆ. ಥಿಯೇಟರ್ ಮುಂದೆ ನಾವೇನ ಫ್ಯಾನ್ಸ್ ಏನ್ ಎಲ್ಲ ಮಾಡಕ್ ಆಗ್ಬೋದು ಅದೆಲ್ಲ ಖಂಡಿತ ಮಾಡ್ತೀವಿ. ಸರ್ ಇವೆಲ್ಲ ಒಂದ್ ಕಡೆ ಇದ್ರು ಈಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ ಗಳು ಹಾಕೋ ಮೂಲಕ, ಒಂದಷ್ಟು ಫೋಟೋಗಳನ್ನ ಮಾಡೋ ಮೂಲಕ, ಫೇಕ್ ಫೋಟೋಗಳನ್ನ ಮಾಡೋ ಮೂಲಕ ಇವತ್ತಿಗೂ ರಾಜ್ ಫ್ಯಾಮಿಲಿಗೆ ಟೀಕೆ ಮಾಡೋರಿದ್ದಾರೆ, ಬ್ಯಾಡ್ ಕಮೆಂಟ್ ಮಾಡೋರಿದ್ದಾರೆ, ಎತ್ ಕಟ್ಟೋರು, ಈ ತರ ಒಂದಷ್ಟು ನಡೀತಾ ಇರ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂತ ಒಂದಷ್ಟು ಜನಗಳಿಗೆ ಒಬ್ಬ ಫ್ಯಾನ್ ಆಗಿ, ಒಬ್ಬ ಆಪ್ತರಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ? ಅಪ್ಪು ಸರ್ ಡೈಲಾಗೆ, ಕೆಟ್ಟವ್ರಿಗೂ ಒಳ್ಳೇದನ್ನ ಬಯಸೋಣ ಅಷ್ಟೇ. ಅಷ್ಟೇ, ನಮಗ್ ಬೇಕಾಗಿಲ್ಲ. ಮಾಡೋರು ಯಾರೋ ಅವ್ರ ಲೆವೆಲ್ ನಾವು ಹೋಗಲ್ಲ. ಯಾಕೆಂದ್ರೆ ಅಪ್ಪು ಸರ್ ಫ್ಯಾನ್, ಅಪ್ಪು ಸರ್. ಅವ್ರು ಯಾರೋ ಮಾಡ್ತಾನೆ, ಏನೋ ತಂದಿಡಕ್ ಮಾಡ್ತಾನೆ, ಇನ್ನೊಂದಕ್ ಮಾಡ್ತಾನೆ, ಅವ್ರು ರಿಯಲ್ ಫ್ಯಾನ್ಸ್ ಯಾರು ಗೊತ್ತು. ಸುಮ್ನೆ ಸಿಂಪಲ್, ಕೆಟ್ಟವ್ರಿಗೂ ಒಳ್ಳೇದನ್ನೇ ಬಯಸೋಣ. ಅಪ್ಪು ಸರ್ ಅದೇ ಹೇಳ್ಕೊಟ್ಟಿರೋದು ನಮ್ಗೆ. ನಿನ್ ಕೈಲಿ ಒಳ್ಳೇದ್ ಮಾಡಕ್ ಆಗದ್ರು ಪರವಾಗಿಲ್ಲ, ಇನ್ನೊಬ್ರು ಮಾತ್ರ ಕೆಟ್ಟದ್ ಮಾಡ್ಬೇಡ ಅಂದ್ರು ಅಷ್ಟೇ. ಕೆಟ್ಟವ್ರಿಗೂ ಒಳ್ಳೇದನ್ನೇ ಬಯಸೋಣ, ಎಲ್ಲಾ ಪರಮಾತ್ಮ ನೋಡ್ಕೊಂತೀನಿ ಅಷ್ಟೇ. ಇವತ್ತು ಎಷ್ಟೇ ನೀವು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿ ಏನೇ ಪೋಸ್ಟ್, ಏನೇ ಒಂದು ಅವಹೇಳನಕಾರಿ ಅಣ್ಣವ್ರ ಕುಟುಂಬದ ಬಗ್ಗೆ ಇರ್ಬೋದು, ಮತ್ತೊಂದಿರ್ಬೋದು, ಅವ್ರ ಲೆವೆಲ್ ಕಡಿಮೆ ಮಾಡಕ್ಕಾಯ್ತಾ? ಇವತ್ತು 3.5 ವರ್ಷ 4 ವರ್ಷ ಆಗ್ತಾ ಬರ್ತಾ ಇದೆ. ಅವ್ರ 6 ವರ್ಷನ ಫ್ಯಾನ್ಸ್ ಕಡಿಮೆ ಮಾಡಕ್ಕಾಯ್ತಾ? ಎಲ್ಲಿ ಯಾವುದೇ ನಟರು ಹೋಗ್ಲಿ, ಎಷ್ಟೋ ಜನ ಹುಡ್ತಾರೆ ಹೋಗ್ತಾರೆ. ಈ ಲೆವೆಲ್ಗೆ ನೀವೇ ಉದಾಹರಣೆ ಕೊಡಿ, ಯಾವ ಇಂಡಸ್ಟ್ರಿಯಲ್ಲಾರು ತಗೊಳ್ಳಿ. ಇಷ್ಟು ವರ್ಷ ಅಪ್ಪು ಸರ್ ಅವ್ರು ಆರಾಧಿಸ್ತಾ ಇದಾರಲ್ಲ, ನೀವು ಅಂಗಡಿಗೆ ಹೋಗಿ, ಒಂದು ಹೋಟ್ಲಿಗೆ ಹೋಗಿ, ಒಂದು ಬೇರೆ ಬೇರೆ ಊರುಗಳಿಗೆ ಹೋಗಿ, ಹಳ್ಳಿಗೆ ಹೋಗಿ, ಆ ಫೋಟೋ ಇವತ್ತಿನವರೆಗೂ ಮೆರೆಸ್ತಾ ಇದಾರೆ. ಸಾಕಲ್ವಾ? ಇನ್ನೇನ್ ಬೇಕು ನಾವು? ಅದಕ್ಕೆ ಅವರೆಲ್ಲ ಅವ್ರು ನೋಡ್ಕೊಂತಾರೆ. ಅವ್ರಿಗೆ ತೆಗಳುತ್ತಾ ಇರ್ಲಿ, ನಾವು ಬೆಳೆಸ್ತಾ ಇರ್ತೀವಿ ಅಷ್ಟೇ. ಕೆಟ್ಟವ್ರಿಗೂ ಒಳ್ಳೇದನ್ನೇ ಬಯಸೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ, ಮಾತಾಡಿದ್ರಿ. ಒಂದಷ್ಟು ದಿನಗಳ ಬಗ್ಗೆ ಅವರ ಜೊತೆಲಿ ಇದ್ದಂತ ಒಂದಷ್ಟು ದಿನಗಳನ್ನ ಕೂಡ ಹಂಚ್ಕೊಂಡಿದ್ರ. ಥ್ಯಾಂಕ್ ಯು, ಫಿಲ್ಮ್ ಬಿಟ್ಗೆ ಟೈಮ್ ಕೊಟ್ಟು ಇಷ್ಟೊತ್ತು ಮಾತಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಗೂ ತುಂಬಾ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು.